Okay, first one is feasibility of reaction. Okay, ಇನ್ನೊಂದು extent extent to which reaction happens. Okay, then speed of reaction. ಇದು ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ನಾವು ಅಬ್ಸರ್ವ್ ಮಾಡಿದ್ರು ಇದರಲ್ಲಿ ಈ ಮೂರು ಟೈಪ್ಸ್ ನಮ್ಗೆ ಬರುತ್ತೆ. ಒಂದು ಫಿಸಿಬಿಲಿಟಿ ಆಫ್ ದ ರಿಯಾಕ್ಷನ್, ಇನ್ನೊಂದು ಎಕ್ಸ್ಟೆಂಟ್ ಟು ವಿಚ್ ದ ರಿಯಾಕ್ಷನ್ ಹ್ಯಾಪನ್ಸ್, ಮತ್ತೆ ಸ್ಪೀಡ್ ಆಫ್ ದ ರಿಯಾಕ್ಷನ್ ಅಂದ್ರೆ ಟೈಮ್. ಓಕೆ, ಅಥವಾ ರೇಟ್ ಅಂತಾನು ತಗೋಬಹುದು ನೀವು, ರೇಟ್. ಓಕೆ, ಸೊ ಈಗ ಈ ಮೂರಲ್ಲಿ ಈ ಫಿಸಿಬಿಲಿಟಿ ಆಫ್ ರಿಯಾಕ್ಷನ್ ನಮ್ಗೆ ಯಾವ ಕಾನ್ಸೆಪ್ಟ್ ಇಂದ ಸಿಗುತ್ತೆ? ಫಿಸಿಬಿಲಿಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಹೇಳಿ. So feasibility is nothing but whether the reaction is spontaneous or non-spontaneous. Okay, spontaneous ಆಗುತ್ತಾ ನಾನ್ ಸ್ಪಾಂಟೇನಿಯಸ್ ಆಗುತ್ತಾ ಅನ್ನೋದನ್ನ ಹೇಳ್ತೀವಿ ನಾವು. ಇದನ್ನ ಎಲ್ಲಿ ಕಲಿತೀವಿ ನಾವು? ಥರ್ಮೋಡೈನಾಮಿಕ್ಸ್ ಅಲ್ಲಿ ಕಲ್ತಿದ್ದೀವಿ ಲಾಸ್ಟ್ ಇಯರ್. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಟೆಂಟ್ ಟು ವಿಚ್ ರಿಯಾಕ್ಷನ್ ಹ್ಯಾಪನ್ಸ್. ಸೊ ಅದನ್ನ ನಾವು ಅಂದ್ರೆ ರಿಯಾಕ್ಷನ್ ಎಲ್ಲಿ ತನಕ ಆಗುತ್ತೆ, ಟು ವಾಟ್ ಎಕ್ಸ್ಟೆನ್ಸ್ ರಿಯಾಕ್ಷನ್ ಹ್ಯಾಪನ್ಸ್. ಈಗ ತಗೊಂಡಿರೋ ರಿಯಾಕ್ಟೆಂಟ್ ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತಾ, ಅಥವಾ ತಗೊಂಡಿರೋ ರಿಯಾಕ್ಟೆಂಟ್ ಅಲ್ಲಿ ಆಫ್ ಆಫ್ ದ ಮಾತ್ರ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತಾ, ಎಷ್ಟು ಕನ್ವರ್ಷನ್ ಆಗುತ್ತೆ, ಟು ವಾಟ್ ಎಕ್ಸ್ಟೆಂಟ್ ದ ರಿಯಾಕ್ಷನ್ ಪ್ರೋಸೆಸ್ ಅನ್ನೋದನ್ನ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಂ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಕೆಮಿಕಲ್ ಈಕ್ವಿಲಿಬ್ರಿಯಂ ಅಲ್ಲಿ. ದೆನ್ ಸ್ಪೀಡ್ ಆಫ್ ದ ರಿಯಾಕ್ಷನ್ ಅಥವಾ ರೇಟ್ ಆಫ್ ದ ರಿಯಾಕ್ಷನ್, ಯಾವ ಒಂದು ಟೈಮ್ ಒಳಗಡೆ ರಿಯಾಕ್ಷನ್ ಆಗುತ್ತೆ, ಆ ರಿಯಾಕ್ಷನ್ ಫಾಸ್ಟ್ ಆಗಿ ಆಗ್ತಿದ್ಯಾ, ರಿಯಾಕ್ಷನ್ ಸ್ಲೋ ಆಗ್ತಿದ್ಯಾ. ಸೊ ಆ ರಿಯಾಕ್ಷನ್ ಸ್ಲೋ ಆಗ್ತಿದ್ರೆ ಫಾಸ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ದಿಸ್ ಚಾಪ್ಟರ್. ಸೊ ದಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್. ಓಕೆ, ಸೊ ಇಲ್ಲಿ ನಾವು ಮೇಜರ್ ಆಗಿ in the case of chemical kinetics will be not concentrating on fast reaction. ನೆನ್ಪಿಟ್ಕೊಳ್ಳಿ, ಫಾಸ್ಟ್ ರಿಯಾಕ್ಷನ್ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ವಿ ಆಲ್ವೇಸ್ ವರಿಡ್ ಅಬೌಟ್ ಸ್ಲೋ ರಿಯಾಕ್ಷನ್ಸ್. ಓಕೆ, ಸೊ ಇದನ್ನ ನಾನು ನಿಮ್ಗೆ ಅಲೋಲ್ಕಿನ್ಸ್ ಅಲೋರಿನ್ಸ್ ಹೇಳ್ಬೇಕಾದ್ರೆ ಅಲ್ಲೂ ಕೂಡ ಹೇಳಿದ್ದೆ. SN1 SN2 ಮೆಕ್ಯಾನಿಸಮ್ ತಗೊಂಡಾಗ ನಾವು ಅಥವಾ ಯಾವುದೇ ಒಂದು ರಿಯಾಕ್ಷನ್ ತಗೊಂಡು ನಾವು ಕೈನೆಟಿಕ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸ್ಲೋ ಸ್ಟೆಪ್ ನ ತಗೋತೀವಿ. Do people remember that? We used to consider the slow step. So ಆ ಸ್ಲೋ ಸ್ಟೆಪ್ ಅಲ್ಲಿ ಆರ್ಡರ್ ನೋಡಿ ಅದು ಯಾವ ರಿಯಾಕ್ಷನ್ ಆರ್ಡರ್ ಅಂತ ನಾವು ಅಲ್ಲಿ ಪ್ರೆಡಿಕ್ಟ್ ಮಾಡ್ತಿದ್ವಿ. ಸೊ ಆನ್ ದಟ್ ನೋಟ್ here we will be concentrating only on the slow reactions but not on the fast reactions, which you have to keep in mind when we are studying about chemical kinetics. Okay, so ಇದರಲ್ಲಿ ಮೇಜರ್ ಆಗಿ we are concerned about speed of the reaction. ಅದರಲ್ಲೂ ಸ್ಪೀಡ್ ಅಂದ ತಕ್ಷಣ ರಿಯಾಕ್ಷನ್ ಫಾಸ್ಟ್ ಅನ್ನೋದಲ್ಲ ಇಲ್ಲಿ. ಓಕೆ, ಅಂದ್ರೆ ಇದ್ರಲ್ಲಿ ಏನ್ ಹೇಳ್ತಿದೆ ಅಂದ್ರೆ ರಿಯಾಕ್ಷನ್ ಅಟ್ ವಾಟ್ ಸ್ಪೀಡ್ ಇಟ್ ಇಸ್ ಗೋಯಿಂಗ್, ಅಟ್ ವಾಟ್ ಟೈಮ್ ಇಟ್ ವಿಲ್ ಕಂಪ್ಲೀಟ್. ಸೊ ಇದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಹಾಗಾಗಿ ಮೇಜರ್ ಆಗಿ ವಿಲ್ ಬಿ ಕನ್ಸರ್ನ್ ಅಬೌಟ್ ದಸ್ ಆಲ್ ದ ಸ್ಲೋ ರಿಯಾಕ್ಷನ್ಸ್. ಓಕೆ, ಸೊ ಅದು ಅರ್ಥ ಆಗಿದೆಯಾ ನಿಮ್ಗೆ? ಓಕೆ, so next after this okay, so what is chemical kinetics? So chemical kinetics andre eno? Chemical kinetics is the part of chemical science which dealing with the study of nodi yavadu andre rate of chemical reactions and the factors which affects the rates, or simply we can define it as branch of chemistry dealing with the rates of chemical reactions. Okay, so that is what definition of chemical kinetics, which deals with the rates of chemical reaction. So ಈಗ rates ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಅಲ್ವಾ? So ಏನು rate ಅನ್ನೋದನ್ನ we'll see now. So before going to that, so why we need to study kinetics? What the reason behind this to study kinetics? So major ಆಗಿ ಇಲ್ಲಿ kinetics ನ ಓದೋದಕ್ಕೆ to study rate of burning
ಆಫ್ ಫ್ಯೂಯಲ್ಸ್. ಯಾವ ಫ್ಯೂಯಲ್ಸ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು. ಸೊ ಇದು ಎಷ್ಟು ಟೈಮ್ ಅಲ್ಲಿ ಬರ್ನ್ ಆಗುತ್ತೆ, ಎಷ್ಟು ಟೈಮ್ ಅಲ್ಲಿ ಎಕ್ಸಾಸ್ಟ್ ಆಗುತ್ತೆ ಅನ್ನೋದನ್ನ ಇದನ್ನ ಸ್ಟಡಿ ಮಾಡೋದ್ರಿಂದ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಇಂಜಿನಿಯರ್ಸ್ ಟು ಡಿಸೈನ್ ದ ಕಾರ್ಸ್. ಓಕೆ, ಅಥವಾ ಡಿಸೈನ್ ದ ಕಾರ್ ಇಂಜಿನ್ಸ್. ಓಕೆ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಅಂಡ್ ಈವನ್ ಸ್ಪಾಯ್ಲೇಜ್ ಆಫ್ ಫುಡ್. ಸೊ ನಮ್ಗೆ ಗೊತ್ತಿದೆ ಫುಡ್ ಸ್ಪಾಯ್ಲೇಜ್ ಆಗುವಂತದ್ದು. ಸೊ ತುಂಬಾ ಟೈಮ್ ತನಕ ನಾವ್ ಇಟ್ರೆ ಫುಡ್ ಏನಾಗುತ್ತೆ, ಸ್ಪಾಯ್ಲ್ ಆಗುತ್ತೆ. ಸುಮ್ನೆ ಅದು ಸ್ಪಾಯ್ಲ್ ಆಗ್ಬಿಡಲ್ಲ, ಅದೇ ಅಂಡರ್ಗೋ ಸಮ್ ಕೆಮಿಕಲ್ ರಿಯಾಕ್ಷನ್ ಬಿಕಾಸ್ ಆಫ್ ವಿಚ್ ಇಟ್ ಗೆಟ್ಸ್ ಸ್ಪಾಯ್ಲ್. ಓಕೆ, ಸೊ ಇದೆಲ್ಲ ಎಷ್ಟು ಟೈಮ್ ತನಕ ಸ್ಪಾಯ್ಲ್ ಆಗದೆ ಇರ್ಬೋದು, ಎಷ್ಟು ಟೈಮ್ ಆದ್ಮೇಲೆ ಸ್ಪಾಯ್ಲ್ ಆಗ್ಬೋದು. ಯು ಹ್ಯಾವ್ ಸೀನ್ ದಟ್ ಸಮ್ ಫುಡ್ ಕಮ್ಸ್ ವಿತ್ ಇಷ್ಟು ಟೈಮ್ ತನಕ ಇದು ಸ್ಪಾಯ್ಲ್ ಆಗದೆ ಇರುತ್ತೆ. Okay, you'll see that in the markets when you buy some things, food items, you'll see on the paper there, adr mele print hakirtare ಎಷ್ಟು ಟೈಮ್ ತನಕ ಇದು ಸ್ಪಾಯ್ಲ್ ಆಗಿರುತ್ತೆ, ಅದು ಬೆಸ್ಟ್ ಬಿಫೋರ್, ಆಲ್ ದಟ್ ಥಿಂಗ್ಸ್ ಇಸ್ ದೇರ್. ಸೊ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಇಷ್ಟು ಟೈಮ್ ತನಕ ಇಟ್ ಕ್ಯಾನ್ ಹೋಲ್ಡ್ ದ ಈ ರಿಯಾಕ್ಷನ್ ಇಷ್ಟು ತನಕ ಆಗಲ್ಲ, ಇಷ್ಟು ಟೈಮ್ ತನಕ ಪ್ರೋಸೆಸ್ ಇರುತ್ತೆ. ಸೊ ಆಲ್ ದಟ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದ ಕೈನೆಟಿಕ್ಸ್. ಅಂಡ್ ಈವನ್ ದೇರ್ ಆರ್ ಮೆನಿ ಅದರ್ ಥಿಂಗ್ಸ್ ಲೈಕ್ ಕಾರ್ಬನ್ ಡೇಟಿಂಗ್, ಮೆಡಿಸಿನ್ಸ್. ಸೊ ಇವೆಲ್ಲ ಯಾಕಂದ್ರೆ ಕೆಲವೊಂದು ಮೆಡಿಸಿನ್ಸ್ ನಮಗೆ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ, ಕೆಲವೊಂದು ಮೆಡಿಸಿನ್ಸ್ ಸ್ಲೋ ಪ್ರೋಸೆಸ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಓಲ್ಡ್ ಮಾನ್ಯುಮೆಂಟ್ಸ್ ಇದೆ, ನಿಮ್ಗೆ ಕೆಲವೊಂದು ನೀವು ನೋಡಿರ್ತೀರ, ಓಲ್ಡ್ ಮಾನ್ಯುಮೆಂಟ್ಸ್ ನೆಲ್ಲ ಹೇಳ್ತಾರೆ ಇದು ಇಷ್ಟು ವರ್ಷಗಳ ಕಾಲ ಹಳೆಯದು ಅಂತ. ಸೊ ಇದೆಲ್ಲ ಹೇಗೆ ಹೇಳ್ತಾರೆ, ಬೇಸ್ಡ್ ಆನ್ ದ ಕಾರ್ಬನ್ ಡೇಟಿಂಗ್. ಸೊ ಕಾರ್ಬನ್ ಡೇಟಿಂಗ್ ಬರ್ಬೇಕು ಅಂದ್ರೆ ಕಾರ್ಬನ್ ಡೇಟಿಂಗ್ ಇಸ್ ಡಿಪೆಂಡಿಂಗ್ ಅಪಾನ್ ದ ಕೈನೆಟಿಕ್ಸ್ ಹಿಯರ್. ಓಕೆ, ಸೊ ಟು ಸ್ಟಡಿ ಆಲ್ ದ್ಯಾಟ್ ಏನ್ ಮಾಡ್ತಾರೆ ಇಲ್ಲಿ ನಮ್ಗೆ ಕೈನೆಟಿಕ್ಸ್ ನ ಯೂಸ್ ಮಾಡ್ಕೊಂತಾರೆ. Okay, there are some chances that even diamonds getting converted to graphite. ಯಾಕಂದ್ರೆ ಎರಡರಲ್ಲೂ ಒಂದೇ ಕಾಂಪೋಸಿಷನ್ ಇರೋದ್ರಿಂದ ಇದು ತುಂಬಾ ಸ್ಲೋ ರಿಯಾಕ್ಷನ್, ತುಂಬಾ ಅಂದ್ರೆ ತುಂಬಾ ಸ್ಲೋ ರಿಯಾಕ್ಷನ್ ಇದೆ ಡೈಮಂಡ್. ಸೊ ನೀವು ಡೈಮಂಡ್ ಹಾಗೆ ಇಟ್ಟಿದ್ದೀರ ಅಂದ್ರೆ ಫಾರ್ ಮಿಲಿಯನ್ ಆಫ್ ಇಯರ್ಸ್ ಆಗಿದಾಗ ಇಟ್ ಶೇಸ್ ದಟ್ ದೇ ವಿಲ್ ಗೆಟ್ ಕನ್ವರ್ಟೆಡ್ ಟು ಗ್ರಾಫೈಟ್. ಯಾರು ಎಕ್ಸ್ಪೆರಿಮೆಂಟ್ಲಿ ಅದನ್ನ ಪ್ರೂವ್ ಮಾಡಿ ನೋಡಿಲ್ಲ, ಬಟ್ ಇಟ್ ಇಸ್ ಸೆಡ್ ದಟ್. ಸೊ ಅಷ್ಟು ಸ್ಲೋ ರಿಯಾಕ್ಷನ್ ಇದು. ಸೊ ದಟ್ ಡೈಮಂಡ್ ನ ಹಾಗೆ ನಾವು ಇಟ್ಟರೆ ಅದು ಗ್ರಾಫೈಟ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ ಅಂತ they are saying. ಸೊ ಅದೇ ರೀತಿ ಕೆಲವೊಂದು ಫಾಸ್ಟ್ ರಿಯಾಕ್ಷನ್ಸ್ ಇರುತ್ತೆ, ಮೆಲ್ಟಿಂಗ್ ಆಫ್ ಐಸ್ ಆಗ್ಬೋದು, ಮಿಕ್ಸಿಂಗ್ ಆಫ್ ಇಂಕ್ ಅಂಡ್ ವಾಟರ್ ಆಗ್ಬೋದು. ಸೊ ಇದನ್ನೆಲ್ಲ ನಾವು ಫಾಸ್ಟ್ ರಿಯಾಕ್ಷನ್ ಅಥವಾ ಇನ್ಸ್ಟಂಟೇನಿಯಸ್ ಆಗ್ಲಿ ಆಗುವಂತದ್ದು, ಇನ್ಸ್ಟಂಟೇನಿಯಸ್ ರಿಯಾಕ್ಷನ್ಸ್. ಓಕೆ, ಸೊ ಅವೆಲ್ಲ ನಮ್ಗೆ ಈ ಕೈನೆಟಿಕ್ಸ್ ಅಲ್ಲಿ ಸ್ಟಡಿ ಮಾಡಕ್ಕೆ ಸಿಗುತ್ತೆ. ಸೊ ದೋಸ್ ಆರ್ ಆಲ್ ದ ರಿಯಾಕ್ಷನ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಕೈನೆಟಿಕ್ಸ್. Okay, so next we have is rate of a reaction. This is very important. Rate of a reaction ಅಥವಾ reaction rates ಅಂತ ಕರಿತೀವಿ. So rate of chemical reaction is equal to change in concentration of a reactant or product with the time, with respect to time. So already ನಮ್ಗೆ ಏನು ರೇಟ್ ಅನ್ನೋದು ಗೊತ್ತಿದೆ. ರೇಟ್ ಅಂದ್ರೆ ಏನು? So it is nothing but a change in measurable property in unit time. In unit time. Okay. So this is the measurable property in unit time. ಯಾಕಂದ್ರೆ ನೀವು when you are defining acceleration ಆಗ್ಬೋದು, ಅವಾಗ ಹೇಳ್ತೀರಾ rate of change of velocity ಅಂತ, when you are defining acceleration. So that rate is nothing but is a change in some measurable property with respect to time, with respect to time. So ಅದನ್ನ ಇಲ್ಲಿ ರೇಟ್ಸ್ ಅಂತ ಹೇಳ್ತೀವಿ. ಆ ರೇಟ್ ನ ನಾವು ರಿಯಾಕ್ಷನ್ ಗೆ ಇನ್ವಾಲ್ವ್ ಮಾಡಿದ್ರೆ, ಆ ರೇಟ್ ನ ನಾವು ರಿಯಾಕ್ಷನ್ ಗೆ ಅಪ್ಲೈ ಮಾಡಿದ್ರೆ ಇಲ್ಲೇನಾಗುತ್ತೆ, ಕಾನ್ಸಂಟ್ರೇಷನ್ ಅಲ್ಲಿ ಆಗುವಂತಹ ಚೇಂಜಸ್ ಅಷ್ಟೇ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ವೆದರ್ ಈಗ ನಮ್ಗೆ ಗೊತ್ತಿದೆ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ ಟು ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ವಿ ಆರ್ ವೆರಿ ಕ್ಲಿಯರ್ ದಟ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಡಿಕ್ರೀಸಸ್ ಅಂಡ್ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಇನ್ಕ್ರೀಸಸ್. ಸೊ ಅಲ್ಲಿ ಕೂಡ ಏನಾಗಿದೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ದೇರ್ ಇಸ್ ಅ ಡಿಕ್ರೀಸ್ ಅಂಡ್ ಇನ್ಕ್ರೀಸ್ ಇನ್ ದ ರಿಯಾಕ್ಟೆಂಟ್ ಆಗ್ಬೋದು ಅಥವಾ ಪ್ರಾಡಕ್ಟ್ ಆಗ್ಬೋದು. ಸೊ ಅದನ್ನ ನಾವು ಯೂನಿಟ್ ಟೈಮ್ ಅಂತ ಹೇಳೋದಾದ್ರೆ ಇಲ್ಲಿ ವಿ ಕ್ಯಾನ್ ಡಿಫೈನ್ ಇಟ್ ಆಸ್ ಎನಿ ರೇಟ್ ಆಫ್ ರಿಯಾಕ್ಷನ್ ನ. A rate of chemical reaction is defined as change in concentration of any reactant or product in unit time. ಅರ್ಥ ಆಗ್ತಿದ್ಯಾ? ಸೊ ಏನು ರೇಟ್ ಆಫ್ ರಿಯಾಕ್ಷನ್ ಅಂದ್ರೆ ಇದನ್ನ ನಾವು ನೋಡಿ, ಇಲ್ಲಿ ಇದೆ ಡೆಫಿನೇಷನ್. ರಿಯಾಕ್ಷನ್ ರೇಟ್ ಆಗ್ಬೋದು ಅಥವಾ ರೇಟ್ ಆಫ್ ರಿಯಾಕ್ಷನ್ ಆಗ್ಬೋದು.
it is defined as the change in concentration, okay, of any reactant or product. ಇದರಲ್ಲಿ ರಿಯಾಕ್ಟೆಂಟ್ ಆಗ್ಬೋದು ಅಥವಾ ಪ್ರಾಡಕ್ಟ್ ಆಗ್ಬೋದು. ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಇನ್ ಟೈಮ್, ಇನ್ ಯೂನಿಟ್ ಟೈಮ್. ಸೊ ಅದನ್ನ ವಿ ಕಾಲ್ ಇಟ್ ಆಸ್ ರೇಟ್ ಆಫ್ ರಿಯಾಕ್ಷನ್. Okay, so hope you are getting what I am saying. So that is what rate of reaction. Is that clear? So ಯಾವುದೇ ಒಂದು hypothetical reaction ಬೇಕಾದ್ರೆ ನಾವು ತಗೊಂಡ್ರೆ, for example ಇಲ್ಲಿ let's take R, that is a reactant, gives product P. Okay, so ಇಲ್ಲಿ rate of reaction ಏನಾಗ್ತಿದೆ, ರೇಟ್ ಆಫ್ ರಿಯಾಕ್ಷನ್ ಏನಾಗ್ತಿದೆ ನೀವೇನ್ ಹೇಳ್ತೀರಾ, ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಹೌದಲ್ವಾ? ರಿಯಾಕ್ಟೆಂಟ್ ಡಿವೈಡೆಡ್ ಬೈ ಟೈಮ್ ಇಂಟರ್ವಲ್, ಇಷ್ಟು ಟೈಮ್ ಒಳಗಡೆ ಅಂತ. ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಇಲ್ಲಿ ಡಿಕ್ರೀಸ್ ಆಗಿರೋದು ಏನಾಗುತ್ತೆ, ಇಲ್ಲಿ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್, okay, in given time interval. ಹೌದಲ್ವಾ? So if you consider R1 and R2 are the concentration of reactant, R1 ಮತ್ತೆ R2 ಇವೆರಡನ್ನು ತಗೊಂಡು, ಇವೆರಡು ಕಾನ್ಸಂಟ್ರೇಷನ್ ಯಾವ್ದು, ರಿಯಾಕ್ಟೆಂಟ್. Okay, so reactant to the concentration R1 and R2. P1 and P2 ಏನಾಗಿರ್ತದೆ, concentration of product ಆಗಿರ್ತದೆ. Okay, so concentration of product ಆಗಿರ್ತದೆ. So therefore at time T1 and T2, time T1 and T2, delta T will be equal to what? Delta T will be equal to T2 minus T1. ಹಾಗಾದ್ರೆ ಡೆಲ್ಟಾ ಆರ್ ಏನಾಗುತ್ತೆ, ದಟ್ ವಿಲ್ ಬಿ R2 ಮೈನಸ್ R1. ಅದೇ ರೀತಿ ಡೆಲ್ಟಾ ಪಿ ಏನಾಗುತ್ತೆ, P2 ಮೈನಸ್ P1. ಓಕೆ, ಸೊ ಹಾಗಾದ್ರೆ ನಾವು ರೇಟ್ ಆಫ್ ರಿಯಾಕ್ಷನ್ ನ ಇನ್ ಟರ್ಮ್ಸ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಬರೆಯೋದಾದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ರೈಟ್, ಸೊ ಹೇಗ್ ಬರೀಬಹುದು, ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರಿಯಾಕ್ಟೆಂಟ್ ಡಿಕ್ರೀಸ್ ಅಲ್ವಾ, ಡೆಲ್ಟಾ ಆರ್ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಟೈಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಇನ್ಕ್ರೀಸ್ ಡೆಲ್ಟಾ ಪಿ divided by delta t. So I can write in this form. ಅರ್ಥ ಆಗ್ತಿದೆ ಹೇಳ್ತಾ ಇರೋದು ನಿಮ್ಗೆ? ಓಕೆ, ಸೊ ಇಲ್ಲಿ ನಾವು ಒಂದು ರಿಯಾಕ್ಷನ್ ಪ್ರಾಡಕ್ಟ್ ತಗೊಂಡಿದ್ವಿ, ಅದರದ್ದು ಕಾನ್ಸಂಟ್ರೇಷನ್ ರಿಯಾಕ್ಟೆಂಟ್ ಡಿಕ್ರೀಸ್ ಆಗುತ್ತೆ ಗಿವನ್ ಟೈಮ್ ಅಲ್ಲಿ. ಸೊ R1 and R2 are the molar concentration of reactant, P1 and P2 are the molar concentration of product at given time T1 and T2. ಸೊ ಆಗ ನನ್ಗೆ ಇಲ್ಲಿ ಡೆಲ್ಟಾ ಡೆಲ್ಟಾ ಪಿ ಏನಂತ ಗೊತ್ತಾಯ್ತು. ಸೊ ಇಲ್ಲಿ ನಿಮ್ಗೆ ಡೆಲ್ಟಾ ಆರ್ ಅಂದ ತಕ್ಷಣ ಯು ಶುಡ್ ಬಿ ನೋಯಿಂಗ್ ದಟ್ R2 minus R1, delta P is P2 minus P1. That's understood at a given time interval, that is T2 to T1. Okay, but ಇಲ್ಲಿ ನಾವು ಒಂದು ನೆನ್ಪಿಟ್ಕೋಬೇಕು, ರೇಟ್ ಆಫ್ ರಿಯಾಕ್ಷನ್ ಇಸ್ ಆಲ್ವೇಸ್ ಪಾಸಿಟಿವ್, ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ನಾವ್ ಏನ್ ಮಾಡಿದೀವಿ, ಇಲ್ಲಿ ಇಂಡಿಕೇಶನ್ ಏನೋ ನೆಗೆಟಿವ್ ತೋರಿಸಿದೀವಿ. ಬಟ್ ಈ ನೆಗೆಟಿವ್ ಯಾವ್ದಕ್ಕೆ, ಆರ್ಗೆ, ಇಲ್ಲಿದೆಯಲ್ಲ ಈ ಆರ್ಗೆ ನೆಗೆಟಿವ್, ಇದು ಟರ್ಮ್ಗಲ್ಲ. ಯಾಕೆಂದ್ರೆ ಆರ್ದು ಡಿಕ್ರೀಸ್ ಆಗ್ತಾ ಇರೋದು ಅದನ್ನ ತೋರಿಸ್ತಾ ಇರೋದು. ಸೊ ರಿಮೆಂಬರ್, ರೇಟ್ ಆಫ್ ರಿಯಾಕ್ಷನ್ ವಿಲ್ ಬಿ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ. ರೇಟ್ ಆಫ್ ರಿಯಾಕ್ಷನ್ ಏನಾಗಿರ್ಬೇಕು ನಮ್ಗೆ, ಇಸ್ ಆಲ್ವೇಸ್ ಟೇಕನ್ ಆಸ್ ನೆಗೆಟಿವ್. ಅರ್ಥ ಆಗಿದ್ಯಾ? ಓಕೆ, ಸೊ ಅದೇ ರೀತಿ ನಾವು ಪ್ರಾಡಕ್ಟ್ಗೂ ಬೇಕಾದ್ರೂ ಹಾಗೆ ಬರ್ಕೊಂಡು ಹೋಗ್ಬೋದು. ಸೊ ಪ್ರಾಡಕ್ಟ್ಗೆ ಅದನ್ನೇ ಬರ್ದಿದ್ವಿ. ಓಕೆ, ಸೊ ನೆಕ್ಸ್ಟ್ ನಮ್ಗೆ
ಯೂನಿಟ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಇದೆ. ರೇಟ್ ಆಫ್ ರಿಯಾಕ್ಷನ್ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್. ಸೊ ಇಲ್ಲಿ ಸೊ ರೇಟ್ ಆಫ್ ರಿಯಾಕ್ಷನ್ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಪರ್ ಟೈಮ್, ಅದ್ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡ್ತೀವಿ, ಕಾನ್ಸಂಟ್ರೇಷನ್ ಪರ್ ಟೈಮ್ ಅಂದ ತಕ್ಷಣ ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಗೊತ್ತಿದೆ, ಕಾನ್ಸಂಟ್ರೇಷನ್ ಇಂಟು ಟೈಮ್ ಟೈಮ್ ಇನ್ವರ್ಸ್. ಸೊ ಇದು ಆಕ್ಚುಲಿ ನಿಮ್ಗೆ ಫಾರ್ಮುಲಾದಿಂದ ಗೊತ್ತಾಗುತ್ತೆ. ಓಕೆ, ಇಫ್ ಕಾನ್ಸಂಟ್ರೇಷನ್ ನಾವು ಮೋಲಾರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ, ಅಂದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ತಗೊಂಡ್ರೆ ಅವಾಗ ಏನಾಗ್ಬೇಕು, ಅದು ಮೋಲ್ ಪರ್ ಲೀಟರ್ ಆಗಿರುತ್ತೆ ಕಾನ್ಸಂಟ್ರೇಷನ್. ಓಕೆ, ಸೊ ದೇರ್ಫೋರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಮೋಲ್ ಲೀಟರ್ ಇನ್ವರ್ಸ್ ಮತ್ತೆ ಟೈಮ್ ಸೆಕೆಂಡ್ ಆಗಿರ್ತದೆ, ಸೊ ಸೆಕೆಂಡ್ ಇನ್ವರ್ಸ್. ಸೊ ದಿಸ್ ಇಸ್ ಐ ಕ್ಯಾನ್ ಬಿ ಗಿವನ್ ಆಸ್ ಅ ಯೂನಿಟ್ ಫಾರ್ ರೇಟ್ ಆಫ್ ರಿಯಾಕ್ಷನ್. ನೆನ್ಪಿಟ್ಕೊಳ್ಳಿ, ರೇಟ್ ಆಫ್ ರಿಯಾಕ್ಷನ್ ಗೆ ಯೂನಿಟ್ ಇದೆ. ಇನ್ ಕೇಸಸ್ ಅಲ್ಲಿ ಏನಾದ್ರು ಗ್ಯಾಸ್ ಕೊಟ್ರೆ, ಗ್ಯಾಸ್ ಏನಾದ್ರು ಇದ್ರೆ ಅವಾಗ ಅದರಲ್ಲಿ ನಾವು ಪಾರ್ಷಿಯಲ್ ಪ್ರೆಷರ್ ನ ತಗೋತೀವಿ. ಸೊ ಗ್ಯಾಸಿಯಸ್ ಸ್ಟೇಟ್ ಬಂದಾಗ, ಗ್ಯಾಸಿಯಸ್ ಅಲ್ಲಿ ರೇಟ್ ಆಫ್ ರಿಯಾಕ್ಷನ್ ಯೂನಿಟ್ ಬಂದಾಗ, ಸೊ ಅದು ATM second inverse. Okay, so this will be the units for rate of reaction, should remember. Okay, so next we have average rate of reaction, average rate of reaction or instantaneous rate of reaction. Average rate of reaction ಅಥವಾ instantaneous rate of reaction. Okay, so this is very important. ಇಲ್ಲಿ ಏನ್ average rate of reaction ಅಂದ್ರೆ, okay, average rate of reaction ಅಂದ್ರೆ is nothing but rate of reaction at chosen time is called average rate of reaction. chosen time ಅಂದ್ರೆ ನೀವು ಸೆಲೆಕ್ಟ್ ಮಾಡಿರುವಂತಹ ಟೈಮ್ ಅಲ್ಲಿ. ಓಕೆ, ಸೊ ಅದನ್ನ ಹೇಗೆ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಡೆಲ್ಟಾ ಸಿ ಬೈ ಡೆಲ್ಟಾ ಟಿ. ಡೆಲ್ಟಾ ಸಿ ಇಸ್ ದ ಕಾನ್ಸಂಟ್ರೇಷನ್, ಡೆಲ್ಟಾ ಆರ್ ಅಂತಾನು ಬರ್ಕೋಬಹುದು, ಪ್ರಾಬ್ಲಮ್ ಇಲ್ಲ. ಡೆಲ್ಟಾ ಸಿ ಅಂತಾನು ಬರ್ಕೋಬಹುದು. ಓಕೆ, ಸೊ ಇದನ್ನ ನಾನು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡೋದಾದ್ರೆ, ಸೊ ಈಗ ನಮ್ಗೆ ಗೊತ್ತಿದೆ ಪ್ರಾಡಕ್ಟ್ ಗ್ರಾಫ್, ಸಾರಿ ರಿಯಾಕ್ಟೆಂಟ್ ಗ್ರಾಫ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ ಇದ್ದಾಗ ಡೌನ್ವರ್ಡ್ ಆಗುತ್ತಾ ಅಲ್ವಾ. ಸೊ ಇದನ್ನ ನಾನು ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ತಗೋತೀನಿ. ದಿಸ್ ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್, ದಟ್ ಇಸ್ R0, ಇನಿಷಿಯಲ್ ಕಾನ್ಸಂಟ್ರೇಷನ್ R0. ಇದನ್ನ ಬೇಕಾದ್ರೆ ನಾವು ಆರ್ ಅಂತಾನೆ ಮಾಡ್ಕೊಳ್ಳೋಣ, ಡೆಲ್ಟಾ ಆರ್ ಅಂತ. ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಇಲ್ಲಿ ಇದೆಯಲ್ಲ, ಇದು ಇನಿಷಿಯಲ್ ಕಾನ್ಸಂಟ್ರೇಷನ್ R0. ಸ್ಲೋಲಿ ಆಸ್ ಟೈಮ್ ಗೋಸ್ ಏನಾಗ್ತಾ ಹೋಗುತ್ತೆ, ಕಾನ್ಸಂಟ್ರೇಷನ್ ರಿಯಾಕ್ಟೆಂಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಇದು ಟೈಮ್ ಏನು, ಇಲ್ಲಿ T is equal to 0 at this point. ಈ ಪಾಯಿಂಟ್ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ಕೊಡ್ತಾರೆ ವೇರ್ T1. ಓಕೆ, ಇನ್ನೊಂದು ಪಾಯಿಂಟ್ ಯಾವ್ದು T2. ಈ ಪಾಯಿಂಟ್ ಅಲ್ಲಿ ಕಾನ್ಸಂಟ್ರೇಷನ್ ನೋಡ್ಬೇಕು ನೀವು. ಓಕೆ, ಸೊ ಇದು C1, ಇದು C2. It is very clear that C2 is less than C1. ಹೌದಲ್ವಾ. ಮತ್ತೆ ಇಲ್ಲಿ ನಾವು ಅವರೇಜ್ ರೇಟ್ ರಿಯಾಕ್ಷನ್ ನ ಫೈನೈಟ್ ಟೈಮ್ ಅಲ್ಲಿ ಕಂಡುಹಿಡಿತಿದ್ವಿ. ಫೈನೈಟ್ ನಿಮ್ಗೆ ಗೊತ್ತು ಎಷ್ಟಿದೆ ಟೈಮ್ ಅಂತ. ಓಕೆ, ಫೈನೈಟ್ ಟೈಮ್. ಸೊ ಫೈನೈಟ್ ಟೈಮ್ ಅಲ್ಲಿ ಮಾಡೋದ್ರಿಂದ ಇಲ್ಲಿ ಡೆಲ್ ಯೂಸ್ ಮಾಡ್ತೀವಿ ನಾವು. ವಿ ಆರ್ ಗೋಯಿಂಗ್ ಟು ಯೂಸ್ ದ ಡೆಲ್ ಹಿಯರ್ ಬಿಕಾಸ್ ದ ಟೈಮ್ ಪೀರಿಯಡ್ ಇಸ್ ಫೈನೈಟ್. ಸೊ ಟೈಮ್ ಪೀರಿಯಡ್ ಫೈನೈಟ್ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಯೂಸ್ ಡೆಲ್. ಅದೇ ಏನಾದ್ರೂ ಇನ್ಸ್ಟಂಟೇನಿಯಸ್ ಆದ್ರೆ ನೀವು ಏನ್ ಮಾಡ್ಬೇಕು, ಡಿ ನ ಯೂಸ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಇನ್ಸ್ಟಂಟೇನಿಯಸ್ ಆದ್ರೆ ಡಿ, ಫೈನೈಟ್ ಟೈಮ್ ಆದ್ರೆ ಡೆಲ್. ಓಕೆ, ಸೊ ದೇರ್ಫೋರ್ ಅವರೇಜ್ ರೇಟ್ ಬೇಕು ಈಗ ನಿಮ್ಗೆ.
ಓಕೆ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಏನ್ ಮಾಡ್ತೀರಾ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಗೆ ಯು ಗೋಯಿಂಗ್ ಟು ಡೂ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಹೌದಲ್ವಾ ಇಸ್ ಈಕ್ವಲ್ ಟು ಈಗ ಡೆಲ್ಟಾ ಆರ್ ಜಾಗದಲ್ಲಿ ಏನಿದೆ ನೋಡಿ ಕಾನ್ಸಂಟ್ರೇಷನ್ C2 ಮೈನಸ್ C1 ಡಿವೈಡೆಡ್ ಬೈ ಟೈಮ್ ಏನಾಗಬೇಕು T2 ಮೈನಸ್ T1. ಸೊ ದಿಸ್ ವಿಲ್ ಗಿವ್ ಯು ವಾಟ್ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಕೊಡುತ್ತೆ ನಿಮ್ಗೆ ಅರ್ಥ ಆಗ್ತಿದೆ ಹೇಳ್ತಾರ ನಾನು ಅಟ್ ದಿಸ್ ಪಾಯಿಂಟ್ ದೇ ಆರ್ ಗಿವಿಂಗ್ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ನಿಮ್ಗೆ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಸಿಗ್ತಾ ಇದೆ ಅಂದ್ರೆ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಅಲ್ಲಿ ಆಲ್ವೇಸ್ ಯು ಶುಡ್ ರಿಮೆಂಬರ್ ದಟ್ ಇಟ್ ವಿಲ್ ಬಿ ಫೈನೈಟ್ ಟೈಮ್ ಅಲ್ಲಿ ಆಗುವಂತದ್ದು ಓಕೆ ಸೊ ದಟ್ ಈಸ್ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಸೊ ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನ್ ಗೆ ಬರ್ಬೇಕು ಓಕೆ ಈಗ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಅಟ್ ಅ ಗಿವನ್ ಫೈನೈಟ್ ಟೈಮ್ ಅಲ್ಲಿ ಅಥವಾ ಚೂಸನ್ ಟೈಮ್ ಅಲ್ಲಿ ನೀವು ರೇಟ್ ಆಫ್ ರಿಯಾಕ್ಷನ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂತೀರಾ ದಟ್ ಇಸ್ ವೆರಿ ಸಿಂಪಲ್ ಬಟ್ ಇನ್ಸ್ಟಂಟೇನಿಯಸ್ ಅಂದ್ರೆ ಏನು ಅಟ್ ಎನಿ ಗಿವನ್ ಇನ್ಸ್ಟೆಂಟ್ ಯಾವ್ದಾರು ಟೈಮ್ ಆಗ್ಬೋದು ಯಾವ್ದಾರು ಇನ್ಸ್ಟೆಂಟ್ ಆಗ್ಬೋದು ಆ ಇನ್ಸ್ಟೆಂಟ್ ಅಲ್ಲಿ ನೀವು ಫೈಂಡ್ ಔಟ್ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ T1 ಮತ್ತೆ T2 ಇದೆ ಇದ್ರ ಮಧ್ಯ ಯಾವ್ದೋ ಪಾಯಿಂಟ್ ಕೊಟ್ಬಿಡ್ತಾನೆ ಇದ್ರದ್ದು ರೇಟ್ ಆಫ್ ರಿಯಾಕ್ಷನ್ ಎಷ್ಟು ಅಂದಾಗ ಇಲ್ಲಿ ಏನಾಗುತ್ತೆ ದಿಸ್ ಈಸ್ ಕಾಲ್ಡ್ ಇನ್ಸ್ಟಂಟೇನಿಯಸ್ ಯಾವ್ದೋ ಒಂದು ಇನ್ಸ್ಟಂಟ್ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಎನಿ ಒಂದು ಪಾಯಿಂಟ್ ಯಾವ್ದೋ ಒಂದು ಪಾಯಿಂಟ್ ಆಗ್ಬೋದು ಎಲ್ಲಾದ್ರೂ ಆಗ್ಬೋದು ಅದು ಈ ಪಾಯಿಂಟ್ ಎಲ್ಲಾದ್ರೂ ಕೊಡ್ಬೋದು ಅದನ್ನ ನಾವು ಇನ್ಸ್ಟಂಟೇನಿಯಸ್ ಅಂತ ಕರಿತೀವಿ ಆಕ್ಚುಲಿ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಅವರೇಜ್ ರೇಟ್ ಏನಿರ್ತದೆ ಅದು ಕಾನ್ಸ್ಟೆಂಟ್ ಇನ್ ದ ಚೂಸನ್ ಟೈಮ್ ಹೌದಾ ಈಗ T2 ಮೈನಸ್ T1 ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ಅದ್ರೊಳಗಡೆ ನಿಮ್ಗೆ ಸಿಗುವಂತಹ ರೇಟ್ ಆಫ್ ರಿಯಾಕ್ಷನ್ ಏನಿರ್ತದೆ ಕಾನ್ಸ್ಟೆಂಟ್ ಇರುತ್ತೆ ಅದೇನು ಚೇಂಜಸ್ ಆಗಲ್ಲ ಬಟ್ ಇನ್ಸ್ಟ್ಯಾಂಟ್ ಅಲ್ಲಿ ತಗೊಂಡ್ರೆ ಫಾರ್ ಎವ್ರಿ ಸಿಂಗಲ್ ಇನ್ಸ್ಟ್ಯಾಂಟ್ ನೀವು ತಗೊಂಡ್ರೆ ರೇಟ್ ಆಫ್ ರಿಯಾಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಆಸ್ ಪರ್ ದ ಟೈಮ್ ಚೇಂಜಸ್ ಅದು ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ಸೊ ಆದ್ರಿಂದ ಇನ್ಸ್ಟಂಟೇನಿಯಸ್ ರೇಟ್ ಏನಾಗುತ್ತೆ ಇದರಲ್ಲಿ ದ ಟೈಮ್ ಇಂಟರ್ವಲ್ ಇಸ್ ಟೂ ಸ್ಮಾಲ್ ಅರ್ಥ ಆಗ್ತಿದ್ಯಾ ಟೈಮ್ ಇಂಟರ್ವಲ್ ಏನಾಗುತ್ತೆ ತುಂಬಾ ಸ್ಮಾಲ್ ಆಗುತ್ತೆ ಸೊ therefore delta t tends to what 0 ಸೊ ಟೈಮ್ ತುಂಬಾ ಕಮ್ಮಿ ಇದ್ದಾಗ ಡೆಲ್ಟಾ ಟಿ ಏನಾಗುತ್ತೆ ನಮ್ಗೆ ಅಲ್ಲಿ ಅದು 0 ಆಗುತ್ತೆ ಓಕೆ at instantaneous ಅಲ್ಲಿ the average rate at the smallest time interval so ಹಾಗಾಗಿ delta t will tend to 0 okay so I'll just clear this instantaneous ಬಗ್ಗೆ ಬರೀಬೇಕು okay ಸೊ ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟ್ ಅಲ್ಲಿ ನಾನು ಹೇಳ್ದಂಗೆ ದೇರ್ ವಿಲ್ ಬಿ ಸ್ಮಾಲ್ ಚೇಂಜ್ ಇನ್ ಟೈಮ್ ತುಂಬಾ ಸ್ಮಾಲ್ ಇರೋದು ಮತ್ತೆ ಅಥವಾ ಅಟ್ ಸಮ್ ಪಾಯಿಂಟ್ ವಿ ಕ್ಯಾನ್ ಚೇಂಜ್ ದೇರ್ ಇಸ್ ನೋ ಚೇಂಜ್ ಇನ್ ಟೈಮ್ ಸೊ ಬಿಕಾಸ್ ಇಟ್ ಈಸ್ ಇನ್ಸ್ಟಂಟ್ ಸೊ ಅದು ಇನ್ಸ್ಟಂಟ್ ಆಗಿರೋದು ಡೆಲ್ಟಾ ಟಿ ಏನಾಗುತ್ತೆ ನಮ್ಗೆ ಇಟ್ ವಿಲ್ ಟೆನ್ ಟು 0 ಡೆಲ್ಟಾ ಟಿ ವಿಲ್ ಟೆನ್ ಟು 0 ಮತ್ತೆ ನಾನು ಹೇಳ್ದಂಗೆ when we are talking about instantaneous we should represent as dc by dt ಅಥವಾ dr by dt ಓಕೆ ಸೊ ಈ ಕೇಸಲ್ಲಿ ನಿಮ್ಗೆ ಮ್ಯಾಥ್ಸ್ ಅಲ್ಲಿ ನೀವು ಓದಿರ್ತೀರ ಇದನ್ನ ಆಕ್ಚುಲ್ ಆಗಿ ಇಲ್ಲಿ ನೋಡಿ ಸೊ ಇದೇನಾಗುತ್ತೆ ಅಂದ್ರೆ ಅಟ್ ಎನಿ ಒಂದು ಇನ್ಸ್ಟಂಟ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಯು ಹ್ಯಾವ್ ಟು ಫೈಂಡ್ ದ ವಾಟ್ ರೇಟ್ ಆಫ್ ರಿಯಾಕ್ಷನ್ ಓಕೆ ಸೊ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಲ್ಲಿ ಸ್ಲೋಪ್ ಏನಿರುತ್ತೆ ಆ ಸ್ಲೋಪ್ ಇಟ್ ಸೆಲ್ಫ್ ಗೋಯಿಂಗ್ ಟು ಬಿ ದ ಆನ್ಸರ್ ಗೊತ್ತಿದೆಯಾ ಅದು ಗೊತ್ತಾಗ್ತಿದ್ಯಾ ವೆನ್ ಡೆಲ್ಟಾ ಟಿ ಟೆನ್ಸ್ ಟು 0 ಇದ್ದಾಗ ನಮ್ಗೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಓಕೆ ಏನು ಸ್ಲೋಪ್ ಇರುತ್ತೆ ಆ ಸ್ಲೋಪ್ ಆಫ್ ದ ಲೈನ್ ಇಟ್ ಸೆಲ್ಫ್ ದ ಆನ್ಸರ್ ಓಕೆ ವಿಚ್ ಕಮ್ ಅಕ್ರಾಸ್ ಇನ್ ಮ್ಯಾಥಮೆಟಿಕ್ಸ್ ಸೊ ಅಲ್ಲಿ ಹೇಳಿರ್ತಾರೆ ಅವ್ರಿಗೆ ಐ ವಿಲ್ ನಾಟ್ ಬಿ ವೆರಿ ಪ್ರಿಸೈಸ್ ವಿತ್ ದಟ್ ಜಸ್ಟ್ ಟೆಲ್ ಇದು ಸೊ ಹಾಗಾಗಿ ಆ ಸ್ಲೋಪ್ ಏನಿದೆ ದಟ್ ಇನ್ ಸೆಲ್ಫ್ ವಿಲ್ ಗೋಯಿಂಗ್ ಟು ಬಿ ದ ರೇಟ್ ಆಫ್ ರಿಯಾಕ್ಷನ್ ಸೊ ಹಾಗಾಗಿ ಇಲ್ಲೂ ಕೂಡ ಇನ್ಸ್ಟಂಟೇನಿಯಸ್ ರೇಟ್ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಯಾವುದೇ ಒಂದು ಇನ್ಸ್ಟೆಂಟ್ ಅಲ್ಲಿ ಕೊಡ್ಲಿ ಅವರು
ಆ ಯಾವುದೇ ಒಂದು ಇನ್ಸ್ಟೆಂಟ್ ಅಲ್ಲಿ ಕೊಟ್ರು ಅಲ್ಲಿ ಬರುವಂತ ಸ್ಲೋಪ್ ಏನಾಗುತ್ತೆ, ದಟ್ ಈಸ್ ಗೋಯಿಂಗ್ ಟು ಬಿ ದಟ್ ಇಟ್ ಸೆಲ್ಫ್ ಗೋಯಿಂಗ್ ಟು ಬಿ ದ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನ್. ಗೊತ್ತಾಗಿದ್ಯಾ? ಇಲ್ಲಿಗೆ ಬೇಕಾದ್ರೆ ನೀವು ಹಿಂಗ್ ಕರ್ವ್ ಇದೆ, ಇದೊಂದು ಕರ್ವ್ ಹಿಂಗಿದೆ ಅಂದ್ರೆ ಈ ಕರ್ವ್ ಹಿಂಗ್ ಒಂದು ಸ್ಲೋಪ್ ಹಾಕೊಂಬಿಡಿ. ಈ ಕರ್ವ್ಗೆ ಆ ಸ್ಲೋಪೇ ನಿಮ್ಗೆ ಆನ್ಸರ್. ಅರ್ಥ ಆಗ್ತಿದ್ಯಾ? ದಟ್ ಸ್ಲೋಪ್ ಇಟ್ ಸೆಲ್ಫ್ ಗೋಯಿಂಗ್ ಟು ಬಿ ದ ಆನ್ಸರ್. Okay, is that clear? So this is what average rate of reaction and instantaneous rate of reaction. Be very clear with this. Average is always at the finite time, at the chosen time. Okay, ನೀವು ಕಾನ್ಸಂಟ್ರೇಷನ್ ಗಳನ್ನ ಮೈನಸ್ ಮಾಡ್ಕೊಂಡು T2 ಮೈನಸ್ ಮಾಡ್ಕೊಂಡ್ರೆ ನಿಮಗೆ ಅವರೇಜ್ ಸಿಕ್ಬಿಡುತ್ತೆ. ಬಟ್ ಇನ್ಸ್ಟಂಟೇನಿಯಸ್ ಇಸ್ ನಾಟ್ ಲೈಕ್ ದಟ್. ಇನ್ಸ್ಟಂಟೇನಿಯಸ್ ಎಟ್ ಎನಿ ಗಿವನ್ ಟೈಮ್, ಎಲ್ಲಿ ಬೇಕಾದ್ರೆ ಯಾವ ಪಾಯಿಂಟ್ ಅಲ್ಲಿ ಬೇಕಾದ್ರೆ ಆಗ್ಬೋದು. ಸೊ ಆ ಕೇಸಸ್ ಅಲ್ಲಿ the slope itself will be the answer. Okay, so that is instantaneous rate of reaction and average rate of reaction. Okay, hope you are getting clear with that. Okay. And another vector is this. It is not like I should start from V1 to take for it. So next, after this, let's consider on reaction. That is XA plus YB gives rise to ZC. Okay. So ಇಲ್ಲಿ X, Y, Z are stoichiometric coefficients. X, Y, Z ಏನಿದೆ, they are going to be stoichiometric coefficients. So ಇಲ್ಲಿ ನಾವು average rate of reaction ನ ಬರ್ಕೊಳ್ಳೋದಾದ್ರೆ average rate of reaction ಮತ್ತೆ instantaneous rate of reaction both are interconnected. Yes, ಯಾಕೆಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ನಿಮ್ಗೆ ಅವರೇಜ್ ಸಿಗುತ್ತೆ, ಇನ್ಸ್ಟಂಟೇನಿಯಸ್ ಸಿಗುತ್ತೆ. Like if you take 2 points T1 and T2, in between this you'll get the average. Okay, instantaneous ಅಂತ ಬಂದಾಗ ಇದ್ರ ಮಧ್ಯನಾದ್ರೂ ಕೇಳ್ಬೋದು at any point. Okay, ಅಥವಾ ಇಲ್ಲಿ ಯಾವ್ದೋ ಪಾಯಿಂಟ್ ಅಲ್ಲಿ ಬೇಕಾದ್ರೂ ಇನ್ಸ್ಟಂಟೇನಿಯಸ್ ಕೇಳ್ಬೋದು. So ಆ ಗ್ರಾಫ್ ಅಲ್ಲೇ you will get both instantaneous and as well as average. Okay. So ಇಲ್ಲಿ rate of reaction, average rate of reaction ಏನಾದ್ರೂ ನಾವು ಬರೆಯೋದಾದ್ರೆ ಈ ಒಂದು reaction ಗೆ that will be equal to, ನೋಡಿ ಪ್ರಾಡಕ್ಟ್ ಸೈಡ್ ಅಲ್ಲಿ ಇರೋದನ್ನ ಬರೆಯೋದಕ್ಕೆ ಫಸ್ಟ್ ಪ್ರಾಡಕ್ಟ್ ಸೈಡ್ ಅಲ್ಲಿ ನೆಗೆಟಿವ್ ಬರುತ್ತೆ. ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಏನಾಗಬೇಕು, ನಮಗೆ ಇನ್ವರ್ಸ್ ಆಗಬೇಕು. ಓಕೆ, ವಾಟ್ ಎವರ್ ದ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ವಿಲ್ ಬಿ ದೇರ್, ದಟ್ ವಿಲ್ ಬಿಕಮ್ ಇನ್ವರ್ಸ್. ಸೊ ನೆಕ್ಸ್ಟ್ ಇದನ್ನ ನೀವು ಡೆಲ್ ಎ ಬೈ ಡೆಲ್ ಟಿ is equal to minus 1 by y del b by del t is equal to plus 1 by z del c by del t. So this is how we are going to write. Okay, so ಇದನ್ನ ನಾವು ಈ ತರ ಬರೀಬೇಕು average rate of reaction ಕೊಟ್ಟಿದಾಗ. Okay, so ಇದರಲ್ಲಿ ನಮಗೆ sometimes they will ask in the form of rate of disappearance and rate of consumption agbodu. Rate of appearance ನೋಡಿ, rate of disappearance ಅಂದ್ರೆ reactant side ಇದು. Okay, rate of appearance ಅಂದ್ರೆ product side ಇದು. rate of disappearance ನೆಗೆಟಿವ್ ಹಾಕಿರ್ತೀವಿ, ಪ್ರಾಡಕ್ಟ್ ಇದು ಪಾಸಿಟಿವ್ ಹಾಕಿರ್ತೀವಿ. ಓಕೆ, ಸೊ ಈಗ ಇದಿಷ್ಟೇನಿದೆ ಇದು ರೇಟ್ ಆಫ್ ಡಿಸಪಿಯರೆನ್ಸ್, ಇದೇನಿದೆ ಇದು ರೇಟ್ ಆಫ್ ಅಪಿಯರೆನ್ಸ್. ಓಕೆ, ಹಾಗಾದ್ರೆ ಕೇಳ್ಬೋದು ಕನ್ಸಂಪ್ಷನ್ ಅಂತಾನು ಕೇಳ್ಬೋದು. ಓಕೆ, ಸೊ ಮೇಜರ್ ಆಗಿ ಡಿಸಪಿಯರೆನ್ಸ್ ಅಂತ ಯೂಸ್ ಮಾಡ್ತಾರೆ. ಓಕೆ,
join I can move this vector a bit ahead. I can write this vector B as to the vector. So next we have factors which influence the rate of reaction. The rate of reaction influence ಮಾಡುವಂತ factors ಗಳು. So ಇಲ್ಲಿ ನಮಗೆ rate of disappearance appearance ಏನು represent ಮಾಡುತ್ತೆ ಅಂದ್ರೆ just like rate of reactant concentration ಕಮ್ಮಿ ಆಗ್ತಿರೋದು rate of ಮತ್ತೆ appearance ಏನ್ ಮಾಡುತ್ತೆ rate of concentration ಜಾಸ್ತಿ ಆಗ್ತಿರೋದು ಪ್ರಾಡಕ್ಟ್ ಅದನ್ನಷ್ಟೇನೆ ಇಂಡಿಕೇಟ್ ಮಾಡುವಂತದ್ದು. So other than that it will not indicate anything. So ನಮಗೆ ಕೆಲವೊಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು rate of disappearance ಹೇಳಿ ಅಂತ. So ಅವಾಗ ನಾವು ಇದನ್ನ ಬರಿಬೇಕು. This is what rate of disappearance. Rate of appearance ಕೇಳಿದ್ರೆ ಇದನ್ನ ಬರಿಬೇಕು. Sometimes the values are given here. ಆ values ನ ತಗೊಂಡು ಅಲ್ಲಿ find out ಮಾಡಬೇಕಾಗುತ್ತೆ. So the problems ಮಾಡಿಸಬೇಕಾದ್ರೆ we'll discuss about that. Okay. Greater than greater angle, smaller angle. Please consider smaller angle. This is like zero. Okay. Is it clear? Is there any doubt regarding this? So this is the thing what I have already explained. Then I should give you an example. So with respect to time, product ಮತ್ತೆ reactant ಹೇಗೆ ಬೇರೆ ಆಗುತ್ತೆ. Okay, so the rate expression. So rate expression. So here you can see that how to work out the rate of reaction. So but this doesn't tell us if all the reactants make the same contribution ಅಂತ ನಾನು ಅದನ್ನ ಹೇಳಿದೆ. ಎಲ್ಲ ರಿಯಾಕ್ಟೆಂಟ್ಗಳು ಅದೇ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಟುವರ್ಡ್ಸ್ ಪ್ರಾಡಕ್ಟ್ ಅಂತ ನಾವು ಹೇಳಕ್ಕಾಗಲ್ಲ. That's where the rate of reaction comes in. So ಅವಾಗ rate of reaction ಅನ್ನೋದನ್ನ ಯೂಸ್ ಮಾಡ್ಕೊತೀವಿ. ಅಂದ್ರೆ ಯಾವ್ಯಾವುದು ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅನ್ನೋದನ್ನ ತಿಳ್ಕೊಳ್ಳಕ್ಕೆ. ಸೊ ಈ ರಿಯಾಕ್ಷನ್ ಅಲ್ಲಿ ನೋಡಿದ್ರೆ x plus y gives rise to z ಅಂತ. So x may make more contribution to the rate of reaction than y, or x may make no contribution to the rate of reaction. Instead of, it depends on y. The only way to find this out is through experimentation. Okay, so only through experimentation you can find. Is all you know that. No really. So rate is directly proportional to concentration of x and concentration of y ಅಂತ ಇದೆ. Okay, ಈ ರೇಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೆ ಡೈರೆಕ್ಟ್ ಆಗಿ concentration of x ಮತ್ತೆ y. So this suggests that x and y both have equal effect on the rate of reaction. ಎರಡೂದು equal effect ಇದೆ rate of reaction ಮೇಲೆ. What would happen if we double the concentration of x or y? ಒಂದು x ದು ಡಬಲ್ ಮಾಡೋದು ಅಥವಾ y ದು ಡಬಲ್ ಮಾಡಿದ್ರೆ ಏನಾಗುತ್ತೆ? ಇದು ಡಬಲ್ ಆಗೇ ಆಗುತ್ತೆ ರೇಟ್, ಹೌದಲ್ವಾ? x ಅಥವಾ y ದು ಡಬಲ್ ಮಾಡಿದ್ರೆ ರೇಟ್ ಏನಾಗುತ್ತೆ? ಡಬಲ್ ಆಗೇ ಆಗುತ್ತೆ. BNC is 75 degree. BNC is how much? Okay. DNA. Okay. So if we had y square ಮಾಡಿದಾಗ ಅಂದ್ರೆ doubling the concentration of y would quadruple the reaction rate. ಡಬಲ್ ಮಾಡಿದ್ರೆ y concentration ಅದೇನಾಗುತ್ತೆ? quadruple ಆಗುತ್ತೆ. quadruple ಅಂದ್ರೆ 4 times. Okay. And to remove the proportionality constant we use k. So k is the symbol for rate constant. This is very important. We will be going to study about that rate constant.
So K is different for every reaction. Ella reaction K will not remain the same. That K is going to be varying. So that K varies with respect to temperature. So temperature jothe adu vary agutte. So here we'll see some of the factors which affects the rate of reactions first. Okay. So first factor namge enide helidre temperature. Sorry, temperature alla. Concentration of reacting species. Concentration of reacting species. There is a 7:21. This is 7, this is 24. Oh, this is 25. Okay. You can unlock this one. Always majority among the Okay. So concentration of reacting species ಏನಾಗಿರ್ತದೆ concentration as I told already they are going to be directly proportional to rate of reaction. So ಅಲ್ಲಿ ಯಾವುದೇ ರೀತಿಯಾದ concentration changes ಆದ್ರೂ ನಮಗೆ rate of reaction ಅಲ್ಲಿ changes ಆಗೇ ಆಗುತ್ತೆ. That's now I told that. Okay. So that is one of the factor which affects rate of reaction. So concentration of the reacting species is directly proportional to rate of reaction. ಅದರಿಂದ next ಬಂದ್ರೆ ನಮಗೆ so next one we have is a temperature. Temperature ಬಗ್ಗೆ ನಮ್ಗೆ ಗೊತ್ತೇ ಇದೆ. So temperature ಅಲ್ಲಿ ನಮಗೆ ಒಂದು ಎಂಡೋಥರ್ಮಿಕ್ ಮತ್ತೆ ಎಕ್ಸೋಥರ್ಮಿಕ್ ಅಂತ ಬರುತ್ತೆ. Endothermic and exothermic. So this is what you are going to get. Okay. ಈ ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ಏನಾಗುತ್ತೆ rate of reaction increases with increase in temperature. ಅಂದ್ರೆ temperature ಏನಾಗಿರ್ತದೆ directly proportional to rate of reaction ಆಗಿರ್ತದೆ. ಓಕೆ. ಸೊ ಅಂದ್ರೆ ನಮ್ಗೆ ಗೊತ್ತಿದೆ ಈಗ ಸಮ್ಮರ್ ಅಲ್ಲಿ ಫುಡ್ ಬೇಗ ಸ್ಪಾಯಿಲ್ ಆಗುತ್ತೆ. ಅಂದ್ರೆ ಸಮ್ಮರ್ ಅಲ್ಲಿ ರಿಯಾಕ್ಷನ್ ಏನಾಗುತ್ತೆ ತುಂಬಾ ಸ್ಪೀಡ್ ಅಲ್ವಾ. ಸೊ ಟೆಂಪರೇಚರ್ ಜಾಸ್ತಿ ಇದ್ದಷ್ಟು ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ. ಸೊ ಟೆಂಪರೇಚರ್ ಜಾಸ್ತಿ ಇದೆ ಅಂದ್ರೆ ಏನಾಗುತ್ತೆ ನಿಮ್ಮ ರಿಯಾಕ್ಷನ್ ರೇಟ್ ಫಾಸ್ಟ್ ಇರುತ್ತೆ. ರಿಯಾಕ್ಷನ್ ಫಾಸ್ಟ್ ಆಗ್ತಿದ್ರೆ ಸ್ಪಾಯಿಲೇಜ್ ಬೇಗ ಆಗುತ್ತೆ. ಸೊ ದಟ್ ಇಸ್ ವೈ ವಿ ಹ್ಯಾವ್ ರೆಫ್ರಿಜರೇಟರ್ ಟು ಬ್ಯಾಲೆನ್ಸ್ ದಟ್ ಟೆಂಪರೇಚರ್. ಸೊ ಆದ್ರಿಂದ ಬಿಕಾಸ್ ಆಫ್ ದಟ್ ಏನಾಗುತ್ತೆ ನಮಗೆ ರೇಟ್ ಆಫ್ ರಿಯಾಕ್ಷನ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಐ ಕ್ಯಾನ್ ಎಕ್ಸ್ಟೆಂಡ್ ದ ಲೈಫ್ ಆಫ್ ದ ಫುಡ್. ಓಕೆ. ಸೊ ಹಾಗಾಗಿ ಟೆಂಪರೇಚರ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಸೊ ದೆನ್ ನೇಚರ್ ಆಫ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. Nature of reactant and product. So ಎಷ್ಟು ಈಸಿಯಾಗಿ ನೀವು ಬಾಂಡ್ ನ ಬ್ರೇಕ್ ಮಾಡಬಹುದು ಅಥವಾ ಎಷ್ಟು ಈಸಿಯಾಗಿ ಬಾಂಡ್ ನ ಫಾರ್ಮೇಶನ್ ಮಾಡಬಹುದು, ದಟ್ ಈಸ್ ಮೋರ್ ಇಸ್ ದ ರೇಟ್ ಆಫ್ ರಿಯಾಕ್ಷನ್. ಅಂದ್ರೆ ಈಸಿಲಿ ಬಾಂಡ್ ಬ್ರೇಕಿಂಗ್ ಆಗಿ ಈಸಿಲಿ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಿದೆ ಅಂದ್ರೆ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಓಕೆ. ಸೊ ದೇರ್ ಇಸ್ ದ ನೇಚರ್ ಆಫ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. ನೆಕ್ಸ್ಟ್ ಬಂದ್ರೆ ನಮ್ಗೆ ಇರೋದು ಮೇಜರ್ ಆಗಿ ಕೆಟಲಿಸ್ಟ್. ಇದ್ರ ಬಗ್ಗೆ ಜಾಸ್ತಿ ಹೇಳಂಗಿಲ್ಲ. ಇಟ್ ಸ್ಪೀಡ್ಸ್ ಆಫ್ ದ ರಿಯಾಕ್ಷನ್ ವಿದೌಟ್ ಗೆಟಿಂಗ್ ಕನ್ಸ್ಯೂಮ್ಡ್ ಇನ್ ದ ಡ್ಯೂರಿಂಗ್ ದ ರಿಯಾಕ್ಷನ್. ಸೊ ಕೆಟಲಿಸ್ಟ್ ಏನ್ ಮಾಡುತ್ತೆ ಆಬ್ವಿಯಸ್ಲಿ ರೇಟ್ ಆಫ್ ರಿಯಾಕ್ಷನ್ ನ ಇನ್ಕ್ರೀಸ್ ಮಾಡೇ ಮಾಡುತ್ತೆ ಕೆಟಲಿಸ್ಟ್. ಓಕೆ. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ಸ್ ದ ರೇಟ್ ಆಫ್ ರಿಯಾಕ್ಷನ್: ಕಾನ್ಸಂಟ್ರೇಷನ್, ಟೆಂಪರೇಚರ್, ನೇಚರ್ ಆಫ್ ದ ರಿಯಾಕ್ಟೆಂಟ್ ಪ್ರಾಡಕ್ಟ್ ಅಂಡ್ catalyst. Okay, so these are the main factors which affects the rate of reaction. So next ನಾವು already law of mass action ಓದಿದ್ದೀವಿ last year ಅಲ್ಲಿ. Okay, so ಅದರಲ್ಲಿ ನಾವು if we take kinetics law of mass action or dependence of rate on concentration of reactant Okay, so let's consider one reaction. So before going to that, ಇಲ್ಲಿ ನಾನು rate ಏನಿದೆ that is going to be directly proportional to the concentration of reactant. Okay, so if we consider this reaction,
Okay. So ಈ ರಿಯಾಕ್ಷನ್ ಕ್ಯಾನ್ಸಲ್ ಮಾಡಿದ್ರೆ ಸೊ ಇಲ್ಲಿ ABCD ಏನಿದೆ ಅದು ನಾನು ಹೇಳ್ದಂಗೆ ಸ್ಟಾಯ್ಕೋಮೆಟ್ರಿಕ್ ಕೋಎಫಿಷಿಯಂಟ್ ಅಂದ್ರೆ ಸ್ಮಾಲ್ ಇರೋದು, ಸ್ಮಾಲ್ ABC ಇಲ್ಲ, ಸ್ಮಾಲ್ ABCD ಎಲ್ಲ ಏನಾಗುತ್ತೆ ಇಲ್ಲಿ they are going to be stoichiometric coefficient. Okay. So ಹಾಗಾದ್ರೆ rate is directly proportional to, okay, it is directly proportional to, ಇದನ್ನ ನಾವು laws of mass action ಇಂದ ಬರೆದಿದ್ದೀವಿ, ನೆನಪಿರ್ಬೇಕು ನಿಮ್ಗೆ, from the law of mass action. So to remove the proportionality constant ಏನ್ ಮಾಡ್ತೀವಿ, we insert K. Okay, so that K is known as rate constant. So this K is known as rate constant. Okay, so when the concentration of A is equal to B is equal to 1 ಆದ್ರೆ then R, that is rate, is equal to K. So ಹಾಗಾದ್ರೆ ಹೇಗೆ ಡಿಫೈನ್ ಮಾಡಬಹುದು ನಾವು rate constant ನ? How it can be defined? Rate constant is defined as rate of reaction when molar concentration of all the reactants in rate equation are unity. ಇದು definition ಕೇಳ್ತಾರೆ, are unity, UNITY. Okay, so rate of reaction where molar concentration of all reactants in rate of reaction are unity. So higher the K value, high K value, fast is the reaction. So K value ಜಾಸ್ತಿ ಇದ್ರೆ reaction ಏನಾಗುತ್ತೆ ನಮಗೆ fast ಆಗುತ್ತೆ. I should remember this. Okay. So ಅದನ್ನ ನಾವು ರೇಟ್ ಕಾನ್ಸ್ಟೆಂಟ್ ಅಂತಾನು ಕರಿತೀವಿ, ವೆಲಾಸಿಟಿ ಕಾನ್ಸ್ಟೆಂಟ್ ಅಂತಾನು ಕರಿತೀವಿ, ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂತಾನು ಕರಿತೀವಿ. ಓಕೆ, ಸೊ ಎಲ್ಲನಾಗುತ್ತೆ, ವೆಲಾಸಿಟಿ ಕಾನ್ಸ್ಟೆಂಟ್ ಅಂತ ಇರ್ಬೋದು, ಅದೇ ರೀತಿ ರೇಟ್ ಕಾನ್ಸ್ಟೆಂಟ್ ಅಂತ ಇರ್ಬೋದು, ಅಥವಾ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂತಾನು ಇರ್ಬೋದು. ಓಕೆ, ಹಾಗೆ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಓನ್ಲಿ ಆನ್ ದ ಟೆಂಪರೇಚರ್. ಓಕೆ, ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ತುಂಬಾ ಇಂಪಾರ್ಟೆಂಟ್. ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆ? ಓನ್ಲಿ ಆನ್ ಟೆಂಪರೇಚರ್, ಅಂಡ್ ಇಟ್ ಇಸ್ independent of initial concentration. This is very important. Question ಬರುತ್ತಿದ್ರ ಮೇಲಿಂದ. Okay, so they are independent of initial concentration. In initial concentration ಎಷ್ಟಿದ್ರು that will not affect the rate constant. Rate of reaction ಅಲ್ಲ. Rate of reaction ಬೇರೆ, rate constant ಬೇರೆ, ಎರಡನ್ನೂ ಒಂದೇ ಮಾಡಬೇಡಿ. Rate constant depends only on the temperature, and rate of reaction is also directly proportional to temperature, but rate of reaction is not independent of the initial concentration, but rate constant is independent of the initial concentration. Okay, so from this and all, so we have one law called rate law. Rate law. So ಏನು rate law set ಮಾಡುತ್ತೀವಿ? So the mathematical expression denotes rate of reaction in terms of molar concentration. ಅಂದ್ರೆ ಇದನ್ನ ನಾವು rate law is nothing but rate is equal to K of A of P and B of Q. So this itself the rate of law. So ಎಲ್ಲಿ ಅಲ್ಲಿ ಅಂದ್ರೆ ಇದರಲ್ಲಿ ನಾವು it's one of the mathematical expression which denotes the rate of reaction in terms of molar concentration.
ರೇಟ್ ಆಫ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಅಲ್ಲಿ ಹೇಳೋದು ಆಫ್ ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್ ಆಫ್ ರಿಯಾಕ್ಟೆಂಟ್ ವಿತ್ ಈಚ್ ಟರ್ಮ್ ರೇಸ್ ಟು ದ ಪವರ್. ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಏನಿದೆ ನೋಡಿ, ಪಿ ಮತ್ತೆ ಕ್ಯೂ, ಈ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಅದನ್ನ ರೇಸ್ ಟು ದ ಪವರ್ ವಿಚ್ ಮೇ ಆರ್ ಮೇ ನಾಟ್ ಬಿ ಸೇಮ್ ಎಸ್ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್. ಓಕೆ, ಸೊ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಹಂಗೇನೆ ಇರಬೇಕು, ಇರಬಾರ್ದು ಅಂತ ಇದೆ. ಅಂದ್ರೆ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಇದ್ದ ವ್ಯಾಲ್ಯೂನೇ ಪಿ ಆಗಿರ್ಬೇಕು, ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಇದ್ದ ವ್ಯಾಲ್ಯೂನೇ ಕ್ಯೂ ಆಗಿರ್ಬೇಕು ಅಂತ ಏನಿಲ್ಲ. ಓಕೆ, ಸೊ ವೇರ್ ದಿಸ್ ಪಿ ಅಂಡ್ ಕ್ಯೂ ನೋಡಿ ಏನ್ ಹೇಳ್ತೀರ ಅಂದ್ರೆ ದಿಸ್ ಪಿ ಅಂಡ್ ಕ್ಯೂ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಟು ಎ ಅಂಡ್ ಬಿ ಅಂತ. ಓಕೆ, ಸೊ ಆ ಒಂದು ಪವರ್ ಏನ್ ರೇಸ್ ಮಾಡಿರ್ತೀವಿ ಅದು ನಮ್ಗೆ ಈಕ್ವಲ್ ಆಗಿರ್ಬೇಕು. ಬಟ್ ಈ ಪಿ ಮತ್ತೆ ಕ್ಯೂ ಏನ್ ಮಾಡುತ್ತೆ, ದೇ ಗಿವ್ಸ್ ಟುಗೆದರ್ ಆರ್ಡರ್ ಆಫ್ ರಿಯಾಕ್ಷನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಟುಗೆದರ್ಲಿ ದೇ ಗಿವ್ ಅಸ್ ಆರ್ಡರ್ ಆಫ್ ದ reaction. So our next topic is order of reaction. This is very important. Okay, so in order of the reaction, order of the reaction is nothing but it is the sum of the powers of concentration term. Powers of concentration terms in the experimentally determined rate equation. In the experimentally determined rate equation. Okay, so ಇಲ್ಲಿ ನಾನು ಹೇಳಿದೆ ಈಗ rate is equal to equation ಇದೆ ನಮ್ಗೆ rate equation ನೋಡಿ. This is the rate equation. P B of Q. So ಇದ್ರದ್ದು order of reaction ಏನು ಅಂದ್ರೆ ನೀವೇನ್ ಮಾಡಬೇಕು, P plus Q ಮಾಡಿದ್ರೆ you will get the order of the reaction. Okay, so order of the reaction ಏನ್ ಮಾಡ್ತಿದೀವಿ ನಾವು with respect to reactant. With respect to reactant ನೆನಪಿಟ್ಕೊಳ್ಳಿ, I am not talking about the product. With respect to reactant is defined as power to which concentration term the raised, and overall order is the sum of the powers of concentration term. So ಇಲ್ಲೇ ಒಂದು ರಿಯಾಕ್ಷನ್ ತಗೊಳ್ಳಿ. Okay, so this is the reaction here. 2NO give rise to 2NO plus O2 give rise to 2NO2. So this is the differential rate equation. Differential rate equation. Differential rate equation in baritira minus d of r by dt. ಯಾಕಂದ್ರೆ reactant ಮಾತ್ರ ತಗೊಳ್ಳಿ. That will be equal to K of ನೋಡಿ ಯಾವ್ದು reactant NO ಅಲ್ವಾ, NO ಮತ್ತೆ ಇನ್ನೊಂದು ಯಾವ್ದಿದೆ O2. ಸೊ NO ಎಷ್ಟಿದೆ ಸ್ಟಾಯ್ಕಿಯೋಮೆಟ್ರಿ 2, ಅದನ್ನ ರೇಸ್ ಮಾಡಿ ಪವರ್ ಗೆ 2. O2 ಪಕ್ಕ ಎಷ್ಟಿದೆ 1, ಅದನ್ನ ರೇಸ್ ಮಾಡಿ ಪವರ್ ಗೆ 1. Okay, so with respect to NO, reaction is second order. With respect to O2, reaction is first order. Overall order of the reaction ಏನಾಗಿರ್ತದೆ, 2 plus 1 ಮಾಡಿದ್ರೆ ಇದೇನಾಗಿರ್ತದೆ third order reaction, ಮೂರನೇ ಆರ್ಡರ್ ರಿಯಾಕ್ಷನ್ ಆಗುತ್ತೆ. Okay, so this is what order of the reaction. Okay, so ಅಲ್ಲಿ ಹೇಳ್ತಿದ್ರೆ order of the reaction may or may not have relation with the balanced chemical equation of the reaction. ನೋಡಿ rate of reaction may or may not have relation with the balanced chemical equation. Tumba important. One single line also very important in the chemical kinetics. Single line galinda difficult questions gal arise agutte chemical kinetics chapter. You should be aware of that. So I think I am stressing that the order of the reaction may or may not have relation with the balanced chemical equation of the reaction. And order of the reaction is an experimental quantity. This is very important. It is an experimental quantity.
ಓಕೆ ಇಟ್ ಮೇ ಬಿ ಹೋಲ್ ನಂಬರ್, ಅರ್ಥ ಆಗ್ತಿದ್ಯಾ? ಹೋಲ್ ನಂಬರ್ ಆಗಿರಬಹುದು ಅಥವಾ ಇದೇನಾಗಿರ್ಬೋದು ಫ್ರಾಕ್ಷನ್ ಆಗಿರಬಹುದು, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಝೀರೋ. ಓಕೆ, ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್. Order of the reaction can be zero, it can be fraction, it can be whole number. Clear ಆಗಿದೆಯಾ? Yes or no? Okay. So ಇದು ತುಂಬಾ ಇಂಪಾರ್ಟೆಂಟ್. Hope you people have understood up to here. ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. Okay. So next ನಮ್ಗೆ ಇದರಲ್ಲೇ order of the reaction ಅಲ್ಲಿ we'll get first order, second order reactions. Okay, so ಈಗ first order ತಗೊಂಡ್ರೆ first order reaction if you take first order reaction ಅಲ್ಲಿ ಏನಿರ್ತದೆ ನೋಡಿ, ಎಕ್ಸಾಂಪಲ್ decomposition of hydrogen peroxide, decomposition of hydrogen peroxide ನೋಡಿ, 2H2O2 give rise to 2H2O plus O2. Okay, so ಇದ್ರದ್ದು ರೇಟ್ ಈಕ್ವೇಶನ್ ನಾವು ಬರೆಯೋದಾದ್ರೆ K is equal to H2O2 to power 1. So ಇದು ನೋಡಿ 1 ಇದೆ ಪವರ್, ಸೊ ಇದ್ರದ್ದು ಆರ್ಡರ್ ಏನು 1. So this is going to be the rate of reaction first order. ಬಟ್ ಇಲ್ಲಿ ಹೇಳಿದೆ ನಾನು 2 ಹಾಕ್ಬೇಕಿತ್ತಲ್ವಾ ನೀವು ಇಲ್ಲಿ, ಯಾಕಂದ್ರೆ ಸ್ಟಾಯ್ಕಿಯೋಮೆಟ್ರಿಕ್ ಆಪ್ಷನ್ ಇದೆ, 2 ಹಾಕ್ಬೇಕಿತ್ತಲ್ಲ. Order of the reaction may or may not be equal to balanced chemical equation. This is very very important. ಮತ್ತೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದಕ್ಕೋಸ್ಕರ ಅಲ್ಲಿ 2 ಬರಲ್ಲ, 1 ಬರೋದು. ಸೊ ಅದಕ್ಕೆ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗುತ್ತೆ. ಓಕೆ, ಅದೇ ರೀತಿ ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೈಟ್ NH4NO2. ಸೊ ಇದು ಸಿಂಪಲ್ ಆಗಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಆರ್ಡರ್. ನೋಡಿ, ರೇಟ್ ಇಸ್ ಈಕ್ವಲ್ ಟು K into NH4NO2, ಇದರದ್ದು ಪವರ್ ಎಷ್ಟಿದೆ 1. So this is first order reaction. Okay, then you should remember all natural and artificial radioactive decay of unstable nuclei are going to be first order reaction. All natural and artificial ರೇಡಿಯೋ ಆಕ್ಟಿವ್ ಡಿಕೆ ಅಂತ ಕೇಳ್ತಾರೆ ನಿಮ್ಗೆ, ಕೆಲವೊಂದು ಕ್ವಶನ್ಸ್ ಬರುತ್ತೆ. ಆ ರೇಡಿಯೋ ಆಕ್ಟಿವ್ ಡಿಕೆ ಕ್ವಶನ್ ಬಂತು ಅಂದ್ರೆ ಅವೆಲ್ಲ ಫಸ್ಟ್ ಆರ್ಡರ್ ಆಗಿರ್ತದೆ ಅಂತ. ಓಕೆ, ಆಫ್ ಅನ್ಸ್ಟೇಬಲ್ ನ್ಯೂಕ್ಲೈ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಲ್ವೇಸ್. ಇದು ಆಲ್ವೇಸ್ ಫಸ್ಟ್ ಆರ್ಡರ್, ಚೇಂಜ್ ಆಗಲ್ಲ ಅದ್ರಲ್ಲಿ, ನೆನ್ಪಿಟ್ಕೊ. ಕ್ಲಿಯರ್ ಆಗಿದೆಯಾ? ಓಕೆ, ಸೊ ದಟ್ ಈಸ್ ಫಸ್ಟ್ ಆರ್ಡರ್ reaction. So first order ಅಂದ್ರೆ ಏನಿಲ್ಲ, ಇಲ್ಲಿ ಫಸ್ಟ್ ಆರ್ಡರ್ ಅಂದ್ರೆ ಏನು, ಆರ್ಡರ್ ಆಫ್ ದ ರಿಯಾಕ್ಷನ್ 1 ಇರ್ಬೇಕಷ್ಟೇ. ಇಲ್ಲಿ ರೇಸ್ ಟು ದ ಪವರ್ 1 ಇದೆಯಲ್ಲ, ಆ ತರ ರೇಸ್ ಟು ದ ಪವರ್ 1 ಇರ್ಬೇಕಷ್ಟೇ. ಅದಿದ್ರೆ ನಿಮ್ಗೆ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಫಸ್ಟ್ ಆರ್ಡರ್. ಓಕೆ, ಸಿಮಿಲರ್ಲಿ ಸೆಕೆಂಡ್ ಆರ್ಡರ್ಗೂ ಮತ್ತೆ ಥರ್ಡ್ ಆರ್ಡರ್ಗೂ ಅದೇ ರೀತಿ ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ಸಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ಹಿಯರ್. ಫಾರ್ ಸೆಕೆಂಡ್ ಆರ್ಡರ್ ತಗೊಂಡ್ರೆ H2 plus I2 give rise to 2HI. Okay, so ಇಲ್ಲಿ ನೀವು ತಗೊಂಡ್ರೆ rate is equal to K of H2, this is 1, and I2, this is 1. So 1 plus 1 is 2. So rate of reaction is 2. ಅದೇ ರೀತಿ ಈಗ ತಾನೇ ಒಂದು ರಿಯಾಕ್ಷನ್ ಮಾಡಿದ್ವಿ, 2NO plus O2 give rise to 2NO2 ಅಂತ ಅಲ್ವಾ. ಸೊ ಇದ್ರದ್ದು ಏನ್ ಬಂದಿತ್ತು ನಮ್ಗೆ 3 ಬಂದಿತ್ತು. So this is going to be third order and second order reactions. Okay, so ಅದೇ ರೀತಿ if we take fractional order ತಗೊಂಡ್ರೆ, so H2 plus Br2 give rise to 2HBr. Okay, reaction between H2 and Br2. So ಇದನ್ನ ನೀವು ತಗೊಳ್ಳೋದಾದ್ರೆ ಇಲ್ಲಿ rate is equal to K into H2 ಮತ್ತೆ Br half. Br is going to be 1/2. Okay, so ಇದೇನಾಗುತ್ತೆ 1 plus 1/2 ಮಾಡ್ಕೋಬಹುದು. ಓಕೆ, ಸೊ ಹಾಗಾಗಿ ಅದು ಏನಾಗುತ್ತೆ ನಿಮ್ಗೆ ಫ್ರಾಕ್ಷನಲ್ ಆರ್ಡರ್ ಬರುತ್ತೆ. ಅಂಡ್ ಈವನ್
COCl2 give rise to CO plus Cl2. Okay, ಇದರಲ್ಲಿ ರೇಟ್ K ಏನಾಗಿರ್ತದೆ, ಇದು is going to be COCl2 is going to be 3/2. So fractional order. ನಿಮ್ಗೆ ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ರಿಮೆಂಬರ್ ಎಕ್ಸಾಮ್ ಅಲ್ಲಿ 100% ಕೇಳ್ತಾರೆ. ಎಕ್ಸಾಂಪಲ್ ಫಾರ್ ಫ್ರಾಕ್ಷನಲ್ ಆರ್ಡರ್, 0 ಆರ್ಡರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ ಅಂತ ಯಾವ್ದಕ್ಕಾದ್ರೂ ಕೇಳ್ಬೋದು. ಒಂದು ಎಕ್ಸಾಂಪಲ್ ಕೇಳ್ತಾರೆ. ಸೊ ಎಕ್ಸಾಂಪಲ್ ಯು ಶುಡ್ ಡೆಫಿನೆಟ್ಲಿ ರಿಮೆಂಬರ್. ಗೊತ್ತಾಗಿದೆಯಾ? ಓಕೆ, ಸೊ ಇದಿಷ್ಟು ಆರ್ಡರ್ ಆಫ್ ದ ರಿಯಾಕ್ಷನ್. ಸೊ ಅಲ್ಲಿ ಬ್ರೋಮಿನ್ಗೆ ಆಫ್ ಏನಕ್ಕೆ ಬರುತ್ತೆ ಅಂದ್ರೆ ನೀವು ಹ್ಯಾವ್ ಟು ಜಸ್ಟ್ ಸಿ ದ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ. ನಾನು ಅದನ್ನೇ ಹೇಳಿದೆ ನಿಮ್ಗೆ. ಇಲ್ಲಿ ಎಲ್ಲಾ ಟೈಮಲ್ಲೂ ಅಕ್ಯುರೇಟ್ ಆಗಿ ನಾವು ಇಷ್ಟೇ ಬಂದಿದೆ ಅಷ್ಟೇ ಬಂದಿದೆ ಅಂತ ಯಾಕೆ ಅಂತ ಹೇಳಕ್ ಆಗಲ್ಲ. ವೈ? ಬಿಕಾಸ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ. ಇಟ್ ಇಸ್ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ. ಸಮ್ ಕೇಸಸ್ ವಿ ಕ್ಯಾನ್ ಪ್ರೆಡಿಕ್ಟ್ ಅಂಡ್ ಸಮ್ ಕೇಸಸ್ ವಿ ಕ್ಯಾನಾಟ್ ಪ್ರೆಡಿಕ್ಟ್. ಸೊ ಅದಕ್ಕೆ ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಾನು, ಇಟ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ ಅಂತ. ಮತ್ತೆ ಅದು ಬ್ಯಾಲೆನ್ಸ್ ಮಾಡಿರಬಹುದು, ಮಾಡದೇನೆ ಇರಬಹುದು, ಅದು ಬರುತ್ತೆ ಅಂತ. ಓಕೆ, so because of that it is shown up, and even here the COCl2 3/2 ಅಂತ ಕೊಟ್ಟಿದ್ದಾರೆ. ಸೊ 3/2 ಯಾಕೆಂದ್ರೆ ಅದನ್ನು ಇಸ್ ಬಿಕಾಸ್ ಆಫ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ ಅಷ್ಟೇ. ಸೊ ಅದಕ್ಕೆ ಆ ಫ್ರಾಕ್ಷನಲ್ ಆರ್ಡರ್ಗೆ ಯಾವ್ದೆಲ್ಲ ರಿಯಾಕ್ಷನ್ಸ್ ಇದೆ ಅನ್ನೋದನ್ನ ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್ ಹಿಯರ್.